ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳ ಯಂಗ್ ಬ್ರಿಗೇಡ್ ಘಟಕದ ಎಲ್ಲ ರಾಜ್ಯ ಜಿಲ್ಲಾ ಹಾಗೂ ಬ್ಲಾಕ್ ಮಟ್ಟದ ಎಲ್ಲ ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಹೇಳುತ್ತಾ, ಅದೇ ರೀತಿ ವೇದಿಕೆಯಲ್ಲಿರುವಂಥ ಸನ್ಮಾನ್ಯ ರಾಜ್ಯಸಭಾ ಸದಸ್ಯರು, ಕಾರ್ಯಾಧ್ಯಕ್ಷರಂಥ GC ಚಂದ್ರಶೇಖರ್ ಸರ್ ಅವರೇ, ಅದೇ ರೀತಿ ನಮ್ಮ DB ನಮ್ಮ ಮಾಜಿ ಸಂಸದರಾಗಿದ್ದಂಥ ಚಂದ್ರೇಗೌಡರೇ, ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ವೇಣುಗೋಪಾಲ್ ಸರ್, ಪ್ಯಾರಿಜಾನ್ ಮೇಡಮ್, ಅದೇ ಅನಂತನಾಯ್ಕ, ಎಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಗೌರವಿಸ್ತಾ, ಎಲ್ಲ ಯಂಗ್ ಬ್ರಿಗೇಡ್ನ ಪದಾಧಿಕಾರಿಗಳು ಇವತ್ತೇನು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದೀರಿ. ಇನ್ನಷ್ಟು ಭಾಳಷ್ಟು ಜನ ಬರಬೇಕಾಗಿತ್ತು, ಕೆಲವೊಂದು ಕಾರಣದಿಂದ ಬರಲಿಕ್ಕೆ ಆಗಿರಲಿಕ್ಕಿಲ್ಲ. ಆದರೆ ತುರ್ತಾಗಿ ನಾವು ಕೇವಲ ಇದೊಂದು 10 ದಿವಸಗಳ ನಮ್ಮ ಒಂದು ಚಟುವಟಿಕೆಯಿಂದ ಬಂದಿರುವಂಥದ್ದು. ಮನೆ ಕಾರ್ಯಾಧ್ಯಕ್ಷರೇ, ಕಳೆದ 2018 ಆಗಸ್ಟ್ 20ಕ್ಕೆ ದೆಹಲಿಯ ತುಘಲಕ್ ರಸ್ತೆಯಲ್ಲಿರುವಂಥ ರಾಹುಲ್ ಗಾಂಧಿಯ ಸಮ್ಮುಖದಲ್ಲಿ ಯಂಗ್ ಬ್ರಿಗೇಡ್ ಸೇವಾದಳವನ್ನು, ಬಹುಶಃ ಒಂದು ರಾಹುಲ್ ಗಾಂಧಿ ಒಂದು ಯೂನಿಫಾರ್ಮ್ ಹಾಕಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರೆ ಅದು ಯಂಗ್ ಬ್ರಿಗೇಡ್ ಸೇವಾದಳದ ಯೂನಿಫಾರ್ಮ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆ ಒಂದು ಲಾಂಚಿಂಗ್ ಆಗುವ ಸಮಯದಲ್ಲಿ ನನಗೆ ಅವಕಾಶ ಕೊಡುವಂಥ ಪ್ಯಾರಿಜಾನ್ ಮೇಡಮ್ ಇದ್ದಾರೆ, ಎಲ್ಲ ನಾಯಕರಿದ್ದಾರೆ. ಅವತ್ತು ದಕ್ಷಿಣ ಭಾರತದಿಂದ ನಾನೊಬ್ಬನೇ ಅಲ್ಲಿ ಪಾಲ್ಗೊಳ್ಳುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು ಸರ್. ಅದಕ್ಕೆ ನಾನು ಭಾಳ ಚಿರಋಣಿಯಾಗಿದ್ದೇನೆ. ಅದೇ ರೀತಿ ಎಲ್ಲ ಒಂದು ಯಾವುದೇ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಹೋದರೂ ಕೂಡ ಒಂದು ಉತ್ಸಾಹ ಯಂಗ್ ಬ್ರಿಗೇಡ್ಗೆ ಸಿಗುತ್ತಿರುವಂಥ ಉತ್ಸಾಹ ನೋಡಿದರೆ ಭಾಳ ಸಂತೋಷ ಆಗ್ತಿದೆ. ಅದೇ ರೀತಿ ನಾವೀಗ ನವಂಬರ್ 20ರಿಂದ ಡಿಸೆಂಬರ್ 20ವರೆಗೆ ನಾವು ಸದಸ್ಯತ್ವ ಅಭಿಯಾನವನ್ನು ಈ ರಾಜ್ಯಾದ್ಯಂತ ಮಾಡ್ತಾಯಿದ್ದೇವೆ ಸರ್. ಸುಮಾರು 6,000ಕ್ಕೂ ಮಿಕ್ಕ ಸದಸ್ಯರಿದ್ದರೂ ಕೂಡ ಈಗ ಎಲ್ಲ ನಾಯಕರ 1 ನಿಮಿಷದ ಬೈಟ್ ತಗೊಂಡು ನಾವು ನಮ್ಮ ಅಫಿಷಿಯಲ್ ಪೇಜ್ನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಇನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ KPCC ಅಧ್ಯಕ್ಷರು ಹಾಗೂ ತಮ್ಮ ವಿಡಿಯೋ ಕೂಡ ಒಂದು ನಮಗೆ ಬೇಕಾಗಿದೆ ಸರ್. ಸಂಘಟನೆ ಹಿತದೃಷ್ಟಿಯಿಂದ ತಾವು ಕೊಡ್ತೀರಿ ಅಂತೇಳಿ ನಾನು ಬಯಸ್ತೀನಿ. ಅದೇ ರೀತಿ ಎಲ್ಲರೂ ಕೂಡ ಸದಸ್ಯತ್ವವನ್ನು ಮಾಡ್ತಾ ಇದ್ದಾರೆ, ಆಯಾ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಕಳೆದ ಲಾಕ್ಡೌನ್ ಇರ್ಬೋದು ಅಥವಾ ಕಳೆದ ಲಾಕ್ಡೌನಲ್ಲಿ ಸುಮಾರು 12 ದಿವಸಗಳ ಕಾಲ ಮಧ್ಯಾಹ್ನದ ಒಂದು ಪೊಟ್ಟಣದ ಕೆಲಸವನ್ನು ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ನಿರಂತರವಾಗಿ KPCCಯಿಂದ ಅನೌನ್ಸ್ ಆಗುವ 2 ಡೇಸ್ ಬಿಫೋರ್ ನಾವು ನಮ್ಮ ನೆಚ್ಚಿನ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಪ್ರಥಮವಾಗಿ ಆಂಬ್ಯುಲೆನ್ಸ್ ನೀಡಿದಂಥ ಹೆಮ್ಮೆ ನಮ್ಮ ಯಂಗ್ ಬ್ರಿಗೇಡ್ ಸೇವಾದಳಕ್ಕೆ ಸಲ್ತದೆ ಸರ್. ನಾವು ನೀಡಿರುವಂಥದ್ದು ಹೆಮ್ಮೆ ಒಂದು ಆಂಬ್ಯುಲೆನ್ಸ್. ಅದರ ನಂತರ ಸುರ್ಜೇವಾಲಾ ಸರ್ ಅವರು ಅನೌನ್ಸ್ ಮಾಡಿದ ಮೇಲೆ ಒಂದು ನಮ್ಮ ಎಲ್ಲ ಈ ಘಟಕದಿಂದ ಆಂಬ್ಯುಲೆನ್ಸ್ ನೀಡುವಂಥದ್ದಾಯಿತು. ಕಳೆದ ಬಾರಿ ವಯನಾಡಿನಲ್ಲಿ ಫ್ಲಡ್ ಆದಾಗ ಕೂಡ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಮಿಕ್ಕಿದಂಥ ಐಟಮ್ಗಳನ್ನು, ಸಾಮಗ್ರಿಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಆಂಬ್ಯುಲೆನ್ಸ್ ಮೂಲಕ ಸುಮಾರು 13 ಜನ ಹೋಗಿ 3 ದಿವಸಗಳ ಕಾಲ ನಾವು ಕೆಲಸಗಳನ್ನು ಮಾಡಿದ್ದೇವೆ. ಅದೇ ರೀತಿ ರಾಜ್ಯಗಳಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗಾಗಿರ್ಬೋದು, ದಕ್ಷಿಣ ಕನ್ನಡದಲ್ಲಿ ಪುತ್ತೂರಿನಲ್ಲಿ ನಮ್ಮ ನಡೆ ಗಾಂಧಿಯೆಡೆಗೆ ಅಂತ ಹೇಳುವಂಥ ಒಂದು ಜಾಥವನ್ನು ನಾವು ಏರ್ಪಡಿಸಿದ್ದೆವು ಸರ್. ಮೈಸೂರಿನಲ್ಲಿ ನಾವು ಕ್ರೀಡಾಕೂಟವನ್ನು ಆಗಮಿಸಿದ್ದೆವು. ಅದೇ ರೀತಿ ನಮ್ಮ ಬೀದರ್ನಲ್ಲಿ ಕೂಡ ನಾವು ಒಂದು ಜಾಥವನ್ನು ಕೂಡ ನಾವು ಮಾಡಿದ್ದೇವೆ. ಇನ್ನಷ್ಟು ನಮಗೆ ಪ್ರೋತ್ಸಾಹ, ನಮಗೆ ಯಾವುದೇ ಹಣಕಾಸಿನ ನೆರವು ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ನಮಗೆ ಒಂದು ನಾರಾಯಣ್ ಸರ್ ಹೇಳಿದಾಗೆ ಒಂದು ಹಿತನುಡಿ ಬೆನ್ನು ತಟ್ಟುವಂಥ ಕೆಲಸ ಮಾಡಿದರೆ ಖಂಡಿತವಾಗ್ಲೂ ನಾನು ಇವರ ಮುಂದೆ ಹೇಳ್ತಾ ಇದ್ದೇನೆ, ನಮಗೆ ಉತ್ತಮವಾದಂಥ ಸಂಘಟನೆ ನಾವು ಕಟ್ಟಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಅಂತ ಹೇಳ್ತಾ, ಅದೇ ರೀತಿ ನಾವು ಭಾರತ್ ಜೋಡೋದಲ್ಲಿ ನಾನು ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಹೆಜ್ಜೆ ಹಾಕುವಾಗ ನನ್ನ ಜೊತೆ ಬೆಳಿಗ್ಗೆ ಫಸ್ಟ್ ಕೇಳ್ತಾ ಇದ್ದದ್ದು ಒಂದೇ ಮಾತ್ರ ಹೇಳಿದರೆ ಪ್ಯಾರಿಜಾನ್ ಅವರವರು ಆಲ್ರಮ್ ಆಗೋದು ಮುಂಚೆ 4ವರೆಗೆ ಅವರ ಶಬ್ದ ಕೇಳ್ತಾ ಇತ್ತು. ಅದೇ ರೀತಿ ಅದನ್ನು ಫ್ಲ್ಯಾಗ್ ಕಟ್ಟುತ್ತಿದ್ದದ್ದು ನಮ್ಮ ಇವತ್ತಿನ ಇನ್ಚಾರ್ಜ್ ಅಂತ ವೇಣುಗೋಪಾಲ್ ಸರ್, ಅವರು ಕೂಡ ಅವ್ರ ಪಕ್ಕದಲ್ಲಿ ಕೂತಿದ್ದೇನೆ. ಸರ್ GC ಸರ್ ಅವರು ನಮಗೆ ಇದೆಲ್ಲ ಕಡೆ ನಮಗೆ ಒಂದು ಭಾಳ ಸಂಶಯ ಆಗ್ತಿದೆ ಸರ್. ಡಿಸ್ಟಿಕ್ ಮಟ್ಟದಲ್ಲಿ ಹೋದಾಗ ಜಿಲ್ಲಾ ಸಮಿತಿಗೆ ಒಂದು ಲೆಟ್ರ್ ಬಿಡಬೇಕಂತ ಹೇಳಿದಾಗ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳಿಗೆ ನಮ್ಮ ಪ್ರಮುಖ ಜಿಲ್ಲಾಧ್ಯಕ್ಷರುಗಳಿಗೆ ಒಂದು ಲೆಟ್ರ್ ಕೊಟ್ಟು ಸಹಕರಿಸಿದ ಮೇಲೆ ನಮಗೆ ಸಂಘಟನೆ ವಿಸ್ತಾರ ಮಾಡಲಿಕ್ಕೆ ಭಾಳಷ್ಟು ಸಹಾಯ ಆಗಿದೆ. ಇದನ್ನು ಕೂಡ ನಾವು ಯಾವತ್ತೂ ಕೂಡ ಮರೆಯಲ್ಲ ಅಂತ ಹೇಳುತ್ತಾ, ಇದೇ ರೀತಿ ಬಂದಿರತಕ್ಕಂಥ ಎಲ್ಲ ಯುವಕ ಮಿತ್ರರಿಗೆ ಇನ್ನಷ್ಟು ನಾವು ಕೆಲಸ ಮಾಡಬೇಕಾಗಿದೆ. ಇದೊಂದು ಆರಂಭ ಅಷ್ಟೇ, ಇನ್ನೂ ನಾವು ಹೆಜ್ಜೆ ಭಾಳಷ್ಟು ಮುಂದೆ ಇಡಬೇಕಾಗಿದೆ. ನಾವು 1 ವರ್ಷದ ನಮ್ಮ ಕಾರ್ಯಯೋಜನೆಯನ್ನು ನಾವು ಇವತ್ತು ವಿಸ್ತೃತ ಸಭೆಯಲ್ಲಿ ಚರ್ಚೆ ಮಾಡಿ ನಾವು ಇಟ್ಟಿದ್ದೇವೆ. ಮುಂದಿನ 1 ವರ್ಷಗಳಲ್ಲಿ ನಾವು ಏನೇನು ಮಾಡಬೇಕಾಗಿದೆ. ಡಿಸೆಂಬರ್ 28ಕ್ಕೆ ಸರ್ 100 ವರ್ಷಗಳ ಸಂತ ಇದೆ ಸರ್ ಕಾಂಗ್ರೆಸ್ ಸೇವಾದಳಕ್ಕೆ 100 ವರ್ಷ ಸಂದುವ ಸಲುವಾಗಿ ಯಂಗ್ ಬ್ರಿಗೇಡ್ ಸೇವಾದಳದಿಂದ ಪ್ರತಿ ಜಿಲ್ಲೆಯಲ್ಲಿ ನಾವು ರಕ್ತದಾನ ಶಿಬಿರವನ್ನು ನಾವು ಆಯೋಜಿಸಿದ್ದೇವೆ ಸರ್. ಅದರ ಲೋಗೋವನ್ನು ಕೂಡ ನಾವು ಬಿಡುಗಡೆ ಮಾಡಲಿಕ್ಕಿದ್ದೇವೆ ಸರ್. ಇದನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.